ನೋಡಿ ಸರ್, ಒಕ್ಕಲಿಗರ ನಾಯಕತ್ವ ಇದು. ಒಕ್ಕಲಿಗರು ಈಗ ಇಬ್ರು ಹೊಡೆದಾಡ್ತಾ ಇರೋರು ಒಕ್ಕಲಿಗರು ಅಲ್ಲಿ. ಇಲ್ಲಿ ಅಪರಾಧ ಮಾಡಿರೋನು ಒಕ್ಕಲಿಗರು, ನಡೀತಾ ಇರೋ ಘಟನೂ ಒಕ್ಕಲಿಗರದು. ಇದು ಒಕ್ಕಲಿಗರದು ಕಾಳಗ ನಡೀತಾ ಐತೆ. ಈಗ ಒಬ್ಬ ಒಕ್ಕಲಿಗರು ಇಲ್ಲೊಬ್ಬ ಒಕ್ಕಲಿಗರ ಮೇಲೆ ಕೆಡಿಕೆಡಕ್ಕೆ ಓಡಾಡ್ತಾವ್ರೆ. ಗೊತ್ತಾತಾ? ಆದ್ರಿಂದ ಇದು ಏನು ಅಲ್ಲ. ನಾನಂತೂ ಕಡಾಖಂಡಿತವಾಗಿ ಹೇಳೋದು, ವಿನಾಕಾರಣ ಕಾಂಗ್ರೆಸ್ ಪಕ್ಷದ ಮೇಲೆ, DK ಶಿವಕುಮಾರ್ ಅಧ್ಯಕ್ಷರ ಮೇಲೆ, ಇವರು ವಿನಾಕಾರಣ ಸರ್ಕಾರದ ಮೇಲೆ, ಸಿದ್ದರಾಮಣ್ಣನ ಸರ್ಕಾರದ ಮೇಲೆ ಇವರು JDS ಪಕ್ಷದವರು, BJಪಿಯವರು ಆಪಾದನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕಡಾಖಂಡಿತವಾಗಿ ಖಂಡಿಸ್ತೇವೆ. ಇದನ್ನೇನಾರ ಇವರು ತಿದ್ಕೊಳ್ಳದೆ ಇದ್ರೆ ಮುಂದೊಂದು ದಿವಸ ಇವರು ಉಗ್ರವಾದ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತೆ. ಉಗ್ರವಾದ್ದು ಅದು ಅಷ್ಟಿಷ್ಟಲ್ಲ. ಇವ್ರು ಏನು 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 ಬಿದ್ದಿದ್ದೀವಿ ನಾವು ಅಂತ ತಿಳ್ಕೊಂಡಾರ? ನಾವು 135 ಸೀಟ್ ತಗೊಂಡು ರಾಜ್ಯ ಆಳಕ್ಕೆ ಬಂದಿರೋದು. ಇವ್ರು ಹೇಳ್ದಂಗೆ ಕುಣಿ ಹಾಕಲ್ಲ ಬಂದಿರೋದಿಲ್ಲ ನಾವು. ಇವ್ರು ಹೇಳ್ದಂಗೆ ತಂದಾನಿ ಹಾಕಕ್ಕೆ ಬಂದಿಲ್ರಿ. ನಮಗೂ ಕಾನೂನು ಗೊತ್ತಿದೆ, ರಾಜ್ಯ ಹೆಂಗ್ ನಡೆಸ್ಬೇಕು ಅಂತ ಗೊತ್ತಿದೆ. ರಾಜ್ಯ ನಡೆಸ್ಕೊಂಡು ಹೋಗ್ತಾ ಇದೀವಿ. ಮಾಡಬಾರ್ದು ಅನ್ಯಾಯ ಏನು ಮಾಡಿಲ್ಲ. ಇವ್ರು ಕೂತ್ಕೊಂಡಲ್ಲೆಲ್ಲ ಕೂತ್ಕೊಂಡು ಹೆಂಗ್ ಬೇಕಂಗೆ ಮಾತುಕತೆ ಮಾಡೋದು, ಯಾರು ಬೇಕು ಅವ್ರನ್ನೇ ಟೀಕೆ ಮಾಡೋದು, ಯಾರು ಬೇಕು ಅವ್ರನ್ನ ಮೈಯೋದು, ಮಾಧ್ಯಮದವ್ರನ್ನು ಬೈಯೋದು, ಎಲ್ಲರನ್ನು ಬೈಯೋದು. ಏನು ದೇಶನ ಅಲ್ಲೋಲ ಕಲ್ಲೋಲ ಮಾಡಕ್ ಮಾಡ್ಯಾರ ಇವರು ರಾಜ್ಯವ? ಸ್ವಲ್ಪ ಮಾತಿನಲ್ಲಿ ಬಿಗಿ ಇರಲಿ. ಯಾರಿಗಾದ್ರೂ ಮಾತಿನಲ್ಲಿ, ಘನತೆಯಲ್ಲಿ, ಗೌರವದಲ್ಲಿ ಅವ್ರ ಅಂತಸ್ತಿ ತಕ್ಕನ ಮಾತಾಡಬೇಕು. ಅದು ಬಿಟ್ಬಿಟ್ಟು ಹೆಂಗ ಮಾತಾಡೋದಲ್ಲ. ಏನು ಈ DK ಅವರು ಸರಿಯಾಗಿ ಆಗಿ ಸರ್ಕಾರ ಇದರಲ್ಲಿ ಈ ಫೀಲ್ಡ್ ಡ್ರೈವನ್ನ ವಿತರಣೆ ಮಾಡೋದ್ರಲ್ಲಿ ಸರ್ಕಾರದ ಪಾತ್ರ ಇದೆ, DK ಪಾತ್ರ ಇದೆ ಅಂದ್ರೆ ತನಿಖೆನಲ್ಲಿ ಬಂದ್ರೆ ಅನುಭವಿಸ್ತಾರೆ ಕಷ್ಟನ. ಅದು ಬಿಟ್ಟು ಈಗಲೇ ನೀವು ಊಟ ಹಾಕೊಂಡು ಸರ್ಕಾರದ ಮೇಲೆ ಗೋಬ ಕೂರ್ಸೋ ಕೆಲಸನ ಮಾಡಿ ಜನಗಳನ್ನ ಎತ್ಗಟ್ಟಿ ಪ್ರತಿಭಟನೆ ಮಾಡಿಸ್ತೀರ ನೀವು? ನಾಚಿಕೆ ಆಗಲ್ವಾ ನಿಮಗೆ? ಸುಮ್ಮನೆ ಸರಿಯಾಗಿ ಹೋಗ್ತಾ ಇರೋಂಥ ಇದನ್ನ ದಪ್ಪದಾರಿಗೆ ಎಳಿತಾ ಇದ್ದೀರಾ? ಇದು ಸಿದ್ದರಾಮಯ್ಯನವ್ರದು, CBI ಯಾರ್ದು? ಮೋದಿ ಅವ್ರದ? ಎರಡು ಸರ್ಕಾರದ, ಕೇಂದ್ರ ಸರ್ಕಾರದ ಅಡಿನಲ್ಲಿ ಅದಿದೆ, ರಾಜ್ಯ ಸರ್ಕಾರದ ಅಡಿನಲ್ಲಿ ಇದಿದೆ. ಹಂಗಾರೆ ಮೋದಿಯವರು CBIಗೆ ಹೋದವೆಲ್ಲೂ ಮೋದಿಯವರೇ ಮಾಡಿಸ್ಬಿಡ್ತಾರೆ ಎಲ್ಲನೂ. SIT ಬಂದವೆಲ್ಲೂ ರಾಜ್ಯ ಸರ್ಕಾರನ ಮಾಡಿಸ್ಬಿಡುತ್ತಾ? ಹಂಗಾದ್ರೆ ಯಾಕೆ ಬೇಕು ಇವೆಲ್ಲ ತನಿಖೆ ಸಂಸ್ಥೆಗಳು? ಸ್ವಲ್ಪ ಗೌರವದಿಂದ, ಮರ್ಯಾದೆಯಿಂದ ಇರಬೇಕಾದ್ದು ಕರ್ತವ್ಯ ಇದು. ಇದನ್ನ ಬಿಟ್ಬಿಟ್ಟು ಹೆಂಗ್ ಬೇಕಂಗೆ ಏನ್ ಬೇಕಂಗೆ ಆಟ ಆಡತಕ್ಕಂಥದ್ದಲ್ಲ ಇದು. ಸ್ವಲ್ಪ ಗೌರವ ನಡ್ಕೋಬೇಕಿದು. ತನಿಖೆ ಆಗೋವರೆಗೂ ಸ್ವಲ್ಪ ಅವಕಾಶ ಕೊಡಬೇಕು. ಒಂದು 10-15 ದಿವಸ ತನಿಖೆನ. ಇವ್ರು ಯಾವ್ಯಾವ ತನಿಖೆ ಮಾಡ್ತಾರೆ, ಇವ್ರು ಏನ್ ಮಾಡ್ತಾರೆ, ಇವ್ರು ಯಾರನ್ನು ಹಿಡಿತಾರೆ, ಏನ್ ಮಾಡ್ತಾರೆ ಅನ್ನೋ ಕಾದ್ ನೋಡೋಣ. ಅದು ಬಿಟ್ಟು ತಪ್ಪಿಸ್ಕೊಂಡು ಹೋಗಿರೋನು ಹಿಡ್ಕೊಬಂದು ಭಾರತ ದೇಶದ ಮತ್ತು ಕರ್ನಾಟಕ ರಾಜ್ಯದ ಗೌರವ ಉಳಿಸ್ರಪ್ಪ ಅಂತ ಹೇಳಿದ್ರೆ, ಅದು ಬಿಟ್ಬಿಟ್ಟು ಇದು ಕುಣಿಮಿಣಿ ಆಟ ಆಡ್ತಾವ್ರೆ. ಕುಣಿಮಿಣಿ ಆಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.